ನಾ ಮನುಷ್ಯ ಅನ್ನೋದು ನನಗೆ ಗೊತ್ತೈತಿ. ಆದ್ರೆ ನನಗೆ ಅವು ಯಾರು ಅಪ್ಪ ಯಾರು ಅನ್ನೋದ ಗೊತ್ತಿಲ್ಲ. ಬಾಳ ಮಾಡಿ ನಾನು ಆ ಪಾರ್ವತಿ ಪರಮೇಶ್ವರನ 3ನೇ ಮುದ್ದಿನ ಮಗ ಆಗಿರ್ಬೇಕ. ಹೌದು, ಯಾಕಂದ್ರೆ ನಾನು ಸಣ್ಣ ಪಾಪ ಇದ್ದಾಗ ನನ್ನ ಪರಮಾನಂದನ ಗುಡಿಯಾಗ ಹಾಕಿ ಹೋಗಿದ್ದೆ. ಯಾರೋ ಪುಣ್ಯಾತ್ಮರು ತಗೊಂಡು ಹೋಗಿ ನನ್ನ ಜ್ವಾಪಾನ ಮಾಡಿ ನಾ 3 ವರ್ಷದ ಇದ್ದಾಗ ಅವರು ಕೈಲಾಸಕ್ಕೆ ಹೋದ್ರು. ಬಾಳ ಮಾಡಿ ಅವರು ಪಾರ್ವತಿ ಪರಮೇಶ್ವರನ್ ಕೇಳಾಕ್ ಹೋಗಿರ್ಬೇಕ, ನಿಮ್ಮ ಅಲ್ಯಾಕೆ ಹಾಕಿ ಬಂದಿದ್ರಿ ಅಂತ. ನಾನು ಅಲ್ಲೇ ಇಲ್ಲೇ ತಿರುಗಿ ತಿಂದು ಎತ್ಕೊಂಡು ಅವ್ರ ಬಗಲೇರಿ ಕರ್ಕೊಂಡು ಅವ್ರ ಮಗ್ಗಲ ಮನೆಗೆ ಈಗ ದೊಡ್ಡವಾಗಿ ಬಂದ ಅವಿನಾಶಪ್ಪರ ಮನ್ಯಾಗ ಕೆಲಸಕ್ಕೆ. ನನ್ನ ಕೆಲಸ ಏನಪ್ಪಾ ಅಂದ್ರ ಕಬ್ಬಿನ ಗದ್ದಿಗೆ ನೀರು ಹಾಸೋದು, ದ್ರಾಕ್ಷಿ ಪಡೆದಾಗ ಎಣ್ಣೆ ಹೊಡಿಯೋದು, ತೆಂಗಿನ ಮರ ಏರಿ ಕಾಯಿ ಹರಿಯೋದು ಅಟ್ಟ ನನ್ನ ಕೆಲಸ. ಅವರು ನನ್ನ ಸ್ವಂತ ಮನಿ ಮಗನಿಗಿಂತ ಹೆಚ್ಚು ಪ್ರೀತಿಯಿಂದ ನೋಡ್ಕೊಂಡು ನಡೆದ. ಯಾಕ ನಾ ಹಂಗದನು. ಆಡಿಸಿ ನೋಡು ಬೀಳಿಸಿ ನೋಡು ಉರುಳಿ ಹೋಗದು, ಆಡಿಸಿ ನೋಡು ಬೀಳಿಸಿ ನೋಡು ಉರುಳಿ ಹೋಗದು, ಏನೇ ಬರಲಿ ಯಾರಿಗೂ ಸೋತು ತಲೆ ಬಾಗದು, ಎಂದು ನಾನು ಹೀಗೆ ಇರುವೆ ಎಂದು ನಗುವುದು ಹೀಗೆ ನಗುತ್ತಲಿರುವೆ, ಆಡಿಸಿ ನೋಡು ಬೀಳಿಸಿ ನೋಡು ಉರುಳಿ ಹೋಗದು. ಯಾರಿವಳು ನೋಡಾಕರೆ ಹೆಣ್ಣಿನಂಗೆ ಕಾಣಿಸ್ತಾಳು, ಅರಿಬಿರೆ ಗಂಡಸರು ಹಾಕೊಂಡಾಳು. ಬರಲಿ ಬರಲಿ, ಸಮೀಪಕ್ಕೆ ಬರಲಿ. ಸರಿಯೋ ದಾರಿ ಬಿಡು. ಗಂಡು ವೇಷದಲ್ಲಿ ತುಂಬಾ ಲಕ್ಷಣವಾಗಿ ಕಾಣ್ತಾ ಇದ್ದೀಯ, ದಾರಿ ಬಿಡೋದಕ್ಕೆ ಮನಸ್ಸು ಬರ್ತಾ ಇಲ್ಲ. ನಿಧಾನ ಮಾಡಿದ್ರೆ ಭೇಟಿ ತಪ್ಪಿ ಹೋಗುತ್ತೆ. ಅದನ್ನು ಹೊಡೆಯೋದಕ್ಕೆ ಬೆನ್ನ ಹತ್ತಿ ಹೋಗಬೇಕೆ? ಇಲ್ಲಿಂದನೇ ಹೊಡೆಯೋದಕ್ಕೆ ಸಾಧ್ಯವೇನು? ಹೊಡೆದು ತೋರಿಸಲೇನು? ಹೀಗೆ ನೇರವಾಗಿ ಹೋಗು, ನಿಂದು ಬಿದ್ದಿರತ್ತೆ. ಏನು? ಮಲ ಮಲ. ಓಹೋ, ನೀನೇನ್ 3 ಲೋಕದ ಗಂಡ ಏನ? ಅವ್ರ ಅಪ್ಪ. ಸರಿಯೋ ಬೆಪ್ಪ. ತಿಳ್ಕೊಬೇಡ್ರಿ ತಪ್ಪ. ನಿನ್ನೆ ನಾನು ಬೊಬ್ಬರುವಾನ ಸಿನಿಮಾ ನೋಡಿದ್ನಿ, ಅದ್ರಾಗ ಅಣ್ಣ ಅವ್ರು ಹಿಂಗ ಮಾತಾಡಿದ್ರು. ಅದು ಹೋಗ್ಲಿ, ನೀವು ಮಾತಾಡಿದ್ರಲ್ಲ? ನಿನ್ನೆ ನಾನು ಆ ಪಿಕ್ಚರ್ ನೋಡಿದ್ದೆ, ಪರವಾಗಿಲ್ಲ, ಒಳ್ಳೆ ಪಿಕ್ಚರ್. ಮತ್ ನಾ ಹಂಗ ಮಾತಾಡಿನತ್ ನೀವೇನ್ರ ತಪ್ಪು ತಿಳ್ಕೊಂಡ್ರಿ? ಮತ್ತೆ ನೋ 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 ನೋ. ಯಪ್ಪ, ನಿಮ್ಗೆ ನೋವು ಆತ್ರಿ? ಅಯ್ಯೋ ಪುಣ್ಯಾತ್ಮ, ನನಗ್ ನೋವು ಆಗಿಲ್ಲ. ಮತ್ ಸುಖ ಹತ್ತಿದಂಗಾತನ್ರಿ? ನೋ ಅಂದ್ರೆ ಇಂಗ್ಲಿಷ್ ನಲ್ಲಿ ಇಲ್ಲ ಅಂದಂಗ. ನೋ ಅಂದ್ರೆ ಇಂಗ್ಲಿಷ್ ನಲ್ಲಿ ಇಲ್ಲ ಅಂದಂಗ. ಆಗಿದೆ ಅನ್ಬೇಕಾದ್ರೆ ಏನಂತಾರ್ರಿ? ಏಸದ ನನಗೇನ್ ಗೊತ್ತು. ಅಯ್ಯೋ ಎಸ್ ಅಂದ್ರೆ ಆಗಲಿ ಅಂದಂಗ. ನೀವು ಇಂಗ್ಲೆಂಡ್ದಿಂದ ಬಂದಿರೇನ? ಇಲ್ಲ, ಲಂಡನ್ ಇಂದ ಬಂದೀನಿ. ಅದಕ್ಕ ಗಂಡರ ಮೆರಗತ್ತೆ ಗಂಡಸರ ಅರಿವಿ ಹಾಕೊಂಡಿರೇನ? ಯು ಶಟ್ ಅಪ್. ಇವು ಶಟ್ಯಾಪನು ಹಾಕೊಂಡ್ ಬಂದಿರಿ? ಯು ನಾನ್ಸೆನ್ಸ್. ಯಪ್ಪ, ಅರಿವು ಉಟ್ಕೊಳಕ್ಕೂ ಲೈಸೆನ್ಸ್ ಬೇಕ್ರಿ? ಏನ್ ಗಂಟು ಬಿದ್ದಲೆ ಹುಚ್ಚಾನಿ? ಯಾರು ಹುಚ್ಚ್ರಿ? ಯಾರು ಹುಚ್ಚರು? ನಾನು ಹೆಂಗಸರ ಅರಿವಿ ಹಾಕೊಂಡು ಬಂದಿನಿ ಅಂದ್ರೆ ನಿಮ್ಮ ಕೈಲಿ ಹುಚ್ಚ ಅನ್ಸ್ಕೊತಿದ್ವಿ. ಅಲ್ರಿ, ಹೆಣ್ಣಾದ ನೀವು ಹೆಣ್ಮಕ್ಳು ಉಟ್ಕೋಬೇಕಾದ ಸೀರೆ ಕುಬುಸ ಬಳಿ ಇವ್ರನ್ನೆಲ್ಲ ಬಿಟ್ಟ ಈ ನಮನಿ ಗಂಡಸರ ಅರಿವಿ ಹಾಕೊಂಡು ಬರ್ಬೇಕಾದ್ರೆ ನೀವು ಶಾಣ್ಯಾರಿದ್ರೆ ನೀವ್ ಯಾಕೆ ಇವ್ರನ್ನ ಹಾಕೊಂಡ್ ಬರ್ತಿದ್ರಿ? ಅದಕ್ಕೆ ನೀವ ಹುಚ್ಚರು. ಇದು ಫ್ಯಾಷನ್ ಯುಗ. ಹೋಲಿ ಬಿಡ್ರಿ. ಮತ್ ನೀವ್ ಇಲ್ಲಿ ಯಾರ ಕಡೆ ಬಂದಿದ್ರಿ? ನಾನು ಇದ ಊರಾಗ್ನೆ. ಇಷ್ಟು ಸಲ ಮತ್ತೆ ಊರಾಗ ಸಾಲಿ ಕಲಿಯಾಕಿದ್ನ. ನಮ್ಮಪ್ಪ ಇದೇ ಊರಾಗ
ಗೌಡ್ರ ಮನೆ ಕಾರ್ಕೊಂಡ್ಕಿ ಮಾಡ್ತಾನ. ನಮ್ಮ ಅಪ್ಪನ ಹೆಸರು ಏನೈತೆ ಗೊತ್ತೈತೆ ನಿನ್ಗ? ಕಾರ್ಕೊಂಡ್ ಮುರುಗೇಶ. ಏನೈತೆ ನಿನಗ? ಅಲ್ರಿ, ನೀವು ಹುಟ್ಟಿರೋ ಬಟ್ಟೆ, ನೀವು ಮಾಡೋ ದಿಮಾಕ, ನೀವು ಆಡೋ ಕಚ್ಚಿ ಪಿಚ್ಚಿ ಇಂಗ್ಲೀಷಾಗಿ ಕೇಳಿದ್ರೆ ನೀವೆಲ್ಲಿ ದೊಡ್ಡ ಮಿನಿಸ್ಟರ್ ಮೊಮ್ಮಗಳು ಇರ್ಬೇಕಂತ ಮಾಡಿದ್ನಿ. ಈಗ ಗೊತ್ತೈತಿಲ್ಲ, ಫ್ಯಾಷನ್ ಡ್ರೆಸ್ ಒಳಗೆ ಸ್ವಲ್ಪ ಇಂಗ್ಲಿಷ್ ಹೆಂಗ್ ತೋರಿಸ್ತೈತಿ ಮನುಷ್ಯ ನಾವು ವರ್ಚಸ್. ಅದು ಹೋಗ್ಲಿ, ನೀ ಯಾರು ಕೂಸು? ನಾನು ಯಾರೂ ದಿಕ್ಕಿಲ್ಲದ ಅನಾಥ ಶಿಶು. ನಾ ಸಣ್ಣ ಪಾಪ ಇದ್ದಾಗ್ರಿ ನಾನು ಪರಮಾನಂದನ ಗುಡಿಯಾಗ ಹಾಕಿ ಹೋಗಿದ್ರು. ಯಾರೋ ಪುಣ್ಯಾತ್ಮನ ತಗೊಂಡೋಗಿ ನಾನು ಜೋಪಾನ ಮಾಡಿ ನಾ 3 ವರ್ಷದ ಇದ್ದಾಗ ಅವರು ಗೊಟಕ್ಕಂದ್ರ. ನಾನು ಅಲ್ಲೇ ಇಲ್ಲೇ ತಿರುಗಿ ತಿಂದು ಈಗ ದೊಡ್ಡವಾಗಿ ಬಂದು ಅವಿನಾಶ್ ಅಪ್ಪರ ಮನ್ಯಾಗ ಕೆಲ್ಸಕ್ಕೆ ಬಂದು. ನಿಮ್ಮ ಮದುವೆ ಆಗೈತೇನ್ರಿ? ಮಾತು ಹೊರಟಾಗಿದ್ದರು ಕೇಳೋ ಶೈಲಿ ಮಾತ್ರ ಅಡ್ಡಿ ಇಲ್ಲ. ನನ್ ಮ್ಯಾರೇಜ್ ಇನ್ನೂ ಇಲ್ಲಪ್ಪ. ಗ್ಯಾರೇಜ್ ಒಂದು ಚಾಲು ಮಾಡ್ಬೇಕಂತ ಮಾಡಿದ್ರೇನ? ನಿನ್ ಜೊತೆ ಮಾತಾಡ್ಕೊತ ನಿಂತ್ರ ನನ್ ತಲೆ ಸಹಿತ ಕೆಡ್ತೈತಿ. ಈಗ ಮ್ಯಾರೇಜ್ ಅಂದ್ರ ಮದುವೆ, ಮ್ಯಾರೇಜ್ ಅಂದ್ರ ಮದುವೆ, ಗ್ಯಾರೇಜ್ ಅಂದ್ರ ಹುಡುಕಿ, ಬ್ಯಾರೇಜ್ ಅಂದ್ರ ಯಾದಿ ಮ್ಯಾಗ ಶಾದಿ. ನೀ ಬಿಡು ದೋಸ್ತ ಹಾದಿ. ಇಷ್ಟು ತನ ಹೇಳೋದ್ ನೋಡಿದ್ರ ಒಂದ್ ಕತ್ತಿ ಸಹಿತ ತಿಳ್ಕೊತಿದ್ದು. ನಿನಗೆ ಹೇಳೋರು ನಾವ ಕತ್ತಿ. ಕರೆ ಕರೆ ಮಾತಾಡ್ತೀರಿ ಮತ್ ನೀವು. ಅಲ್ರಿ, ನಿಮ್ಮ ಬಾಯಿಲಿ ನೀವು ಕತ್ತಿ ಅನ್ಕೋಬೇಕಾದ್ರೆ ನಿಮ್ಮ ಮನಸ್ಸು ಎಷ್ಟು ಹಸನ್ ಇರ್ಬೇಕು. ಮನುಷ್ಯ ತಪ್ಪು ಮಾಡೋದು ಸ್ವಾಭಾವಿಕ, ಆದ್ರೆ ಅದನ್ನ ಒಪ್ಕೊಳ್ಳೋದೈತ್ಲ ಅದು ನಿಜವಾದ ಮನುಷ್ಯರ ಲಕ್ಷಣ ರೀ. ನಾ ಏನ್ ತಪ್ಪು ಮಾಡೀನಿ? ಅಲ್ರಿ, ಕನ್ನಡ ತಾಯಿಯ ಮಕ್ಕಳಾದ ನೀವು ಮಾತೃಭೂಮಿಗೆ ಮರ್ಯಾದೆ ಕೊಡದೆ ಹೊರ ರಾಷ್ಟ್ರದವರ ಭಾಷೆ ಪವಿತ್ರವೆಂದು ತಿಳಿದು ಅವರ ವೇಷಭೂಷಣಕ್ಕೆ ಮಾರು ಹೋಗಿ ಮರ್ಯಾದೆ ಇಲ್ದವ್ರಂಗೆ ನಡೆಯುತ್ತ ತಪ್ಪಲ್ಲ. ಕನ್ನಡ ನಾಡಿನಲ್ಲಿ ಹುಟ್ಟಿದ ಪ್ರತಿಯೊಬ್ಬ ಮನುಷ್ಯನು ಕನ್ನಡವನ್ನೇ ಮಾತಾಡಬೇಕು ಅಂತ ಕನ್ನಡದ ಕಟ್ಟಾಳು ಗೋಕಾಕರು ವರದಿ ಮಾಡಿದರು. ಕನ್ನಡದ ಕಣ್ಮಣಿ, ಕರ್ನಾಟಕದ ರತ್ನ, ಪದ್ಮಭೂಷಣ ಡಾಕ್ಟರ್ ರಾಜ್ಕುಮಾರ್ ಅವರು ಚಳವಳಿಯ ನೇತೃತ್ವ ವಹಿಸಿ ಶತಕೋಟಿ ಕನ್ನಡಿಗರ ನಾಡು ನುಡಿಗಾಗಿ ಹೋರಾಡಿ ಗೋಕಾಕರ ವರದಿಯನ್ನ ಜಾರಿಗೆ ತರುವುದರಲ್ಲಿ ಯಶಸ್ವಿಯಾದರು. ಅಲ್ರಿ, ನಮ್ಮ ಪವಿತ್ರ ಭಾರತ ದೇಶದ ಸಂಸ್ಕೃತಿ ಕಂಡು ಪರ ರಾಷ್ಟ್ರದವರು ನಾಚಿ ತಲೆಬಾಗುವಾಗ ನಿಮ್ಮಂತವ್ರು ಹುಟ್ಟಿ ಕರ್ನಾಟಕ ಹೋಗಿ ಪಶು ಪಕ್ಷಿಗಳಂತೆ ವರ್ತಿಸುವ ಅಮೆರಿಕ ಮಾಡಿದ ನಮ್ಮ ದೇಶದ ಹೆಣ್ಣು ಮಕ್ಕಳ ಪದ್ಧತಿ. ಹಣೆಗೆ ಕುಂಕುಮ, ಕೈಗೆ ಹಸಿರು ಬಳೆ, ಕಾಲಿಗೆ ಕಾಲುಂಗುರು, ಮೈ ತುಂಬಾ ಸೀರೆ ಉಟ್ಟು ತಲೆ ತುಂಬಾ ಸೆರಗ ಹೊತ್ತು ಆ ಹೆಣ್ಣು ಹಾದಿ ಹಿಡಿದು ಹೊರಟರೆ ಎಂತ ಕಾಮುಕನಿಯೂ ಕೂಡ ಮನದಲ್ಲಿ ಭಕ್ತಿ ಮೂಡಿ ತಾಯಿ ಅಕ್ಕ ತಂಗಿಯರೆಂಬ ಭಾವನೆಯಿಂದ ದಾರಿ ಬಿಟ್ಟು ದೂರು ಸರಿಬರುವ ಪವಿತ್ರ ಶಕ್ತಿ. ಅದನ್ನೆಲ್ಲ ಬಿಟ್ಟು ನೀವು ಈ ರೀತಿ ಅವಯವಗಳ ಆಕರ್ಷಣೆಗೆ ಮುಚ್ಚು ಮರ್ಯಾದೆಯಿಂದ ಮುಚ್ಚಿಡಬೇಕಾದ ವಸ್ತುಗಳೆಲ್ಲ ನಿಶ್ಚಲವಾಗಿ ಕಾಣುವಂಗ ಪ್ಯಾಶನ ಬಟ್ಟೆ ತೊಟ್ಟ ಹುರ್ರುಮುಟ್ಟು ಹುಡುಗರಿಗೆ ಹುಚ್ಚಿಡಿಸುವುದಲ್ಲ, ಎಲ್ಲ ಮುಗಿದು ಹಾದ ಮುದುಕರ ಬಾಯಾಗ ಸಹಿತ ಜೊಲ್ಲು ಸೋರುವಂಗ ಮಾಡ್ತೀರಿ. ತೀರ್ತು ಬೆಪ್ ನಂಗ ಕಂಡ್ರು ತುಪ್ಪ ಸಕ್ರಿ ಕಲಸ್ದಂಗ ಮಾತಾಡ್ತೀಯಲ್ಲ. ಏನಿನ ಹೆಸರು? ನನ್ನ ಹೆಸರು ಶ್ರೀರಾಮ. ಆಹಾ, ಎಷ್ಟು ಸುಂದರ ನಿನ್ನ ನಾಮ. ನಿಮಗ್ಯಾಕ್ರಿ ಅದ್ರ ಮ್ಯಾಗ ಅಷ್ಟೊಂದು ಪ್ರೇಮ? ಆ ತ್ರೇತಾಯುಗದಲ್ಲಿ ಜಗವನ್ನು ಉದ್ಧರಿಸಲು ಅವತರಿಸಿದ ಆ ಶ್ರೀರಾಮ ನೆನಪಾಗಿ ಆ ಪ್ರೇಮ ಮೂಡಿತು. ಅದು ಹೋಗ್ಲಿ ಬಿಡಿದ್ರೆ ನಿಮ್ಮ ಹೆಸರು ಏನ್ರಿ? ಸೀತಾ. ಅದಕ್ಕ ಹಂಗಾಗೈತೆ ಯವ್ವಾ. ಕರೆಕ್ಟ್ ಆನ್ಸರ್. ಕರೆಂಟ್ ಆರ್ಸ್ಯಾರ? ಲೈನ್ ಹೋಗಿರ್ಬೇಕ? ಇಲ್ಲ, ಚಿಮ್ಣಿ ಆರ್ಸ್ಯಾರ. ಎಣ್ಣೆ ಆಗಿರ್ಬೇಕು. ಹುಡುಗಿ ನೀ ಕೇಳ ಹುಟ್ಟಿ ದೂರ, ಗಂಡ ಮೆಟ್ಟೈತಿ ನೋಡ ಬಬಲೇಶೂರ. ಸುಳ್ಳ ತಗಿ ಬ್ಯಾಡ ನೀ ತಕ್ಕರಾರ, ಕರೆ ಹೇಳ್ತನ ನಿನ್ನ ಮುಂದ ಪೂರ. ಮುಂದ ಬಾಳಿಲ್ಲ ದೂರ ಐತಿ ಸಾವುಳಗಿ ಊರ, ನನ್ನ ಬೆಳಸೈತೆ ಅಡಿ ಹೂಡಿ ಊರ. ಹುಡುಗಿ ನೀ ಕೇಳ ನಾ ಹುಟ್ಟಿ ನೋಡ ಬಬಲೇಶೂರ. ಸುಳ್ಳ ತಗಿ ಬ್ಯಾಡ ನೀ ತಕ್ಕರಾರ, ಕರೆ ಹೇಳ್ತನ ನಿನ್ನ ಮುಂದ ಪೂರ. ಮುಂದ ಬಾಳಿಲ್ಲ ದೂರ ಐತಿ ಸಾವುಳಗಿ ಊರ, ನನ್ನ ಬೆಳಸೈತೆ ಅಡಿ ಹೂಡಿ ಊರ. ಕೂಚು ಬಂದತಲೆ ಪಾಪ ಬಂದತಲೆ, ಕೂಚು ಬಂದತಲೆ ಪಾಪ ಬಂದತಲೆ. ಅಪ್ಪ ಎಲ್ರಿ ಯಾರ್ದು ಬಾಣೆತನಾಗ ಆಕತೈತಿ? ಬಾಣೆತನಾಗಿಲ್ಲ ಮಗನ, ಡಿಲಿವರಿ ಅಲ್ಲತ್ತದ. ಇಲ್ಲಾರ್ದಾಕತ್ಲೆ ಮಗನ ಬಾಣೆತನ.
ಮತ್ ನೀವ ಕೂಚ್ ಬಂದೈತ್ಲೇಪ ಪಾಪ ಬಂದೈತ್ಲೇಪ ಕೂಚ್ ಬಂದೈತ್ಲೇಪ ಅದಾತಿರ್ಲೆ ಇಲ್ಲಿ ನಿಂತಲ್ಲ ನಮಗನ ಇದ ನನ್ನ ಕೂಸ ಇದು ಕೂಸ್ರಿ ಯಾ ಪಕ್ಕ ನಂದ ಬೀಜಲ ಮತ್ತ ಈ ಕೂಸಿಗೆ ಎಸಾಗ್ಯಾವ್ರಿ ಕೂಸು ಇನ್ನ ನನ್ನ ಕೂಸಿನ ಮದುವೆ ಸಹಿತಿಲ್ಲ ಮಗ ಈ ಕೂಸಿಗೆ ಏಸಿಗತ್ ಕೇಳ್ತಾನ ಮಗ ಕೂಸ ನಿಮ್ಮಂತವ್ರು ನೋಡಿ ಜಗಾಳಗಾಲ ಹಚ್ಚವ್ರು ಓ ಮಗನ ಏರ್ ಮಾರು ವಯಸ್ಸಿನಾಗ ಯೌವನ ಮೀರಿ ಹೋದ್ರು ಮದುವೆ ಮಾಡಾರ್ದ ಕೂಸು ಕೂಸು ಅಂತ ಕೂತು ಬಿಡ್ತೀರಿ ಆಗ ಹುರುಮುಟ್ಟು ಹುಡುಗರು ಇದೊಂದು ಲೈಸೆನ್ಸ್ ಇರ್ಲಾರ್ದ ಪೀಸು ಪೀಸು ಅಂತ ಬೆನ್ನತ್ತಿ ಬೀಸ್ತಾರ ಪ್ರೇಮದ ಬಲಿ ಆಗ ಯೌವನದ ಪ್ರಭಾವದಿಂದ ಹೆಣ್ಣಿನ ಮನದೊಳಗೆ ಒಡೆಯುವುದು ಕಾಮದ ಶಲಿ ಮೋಹದ ಮತ್ತಿನಲ್ಲಿ ಮರೆತು ಜಿಗಿಯುವರು ಮರ್ಯಾದೆ ಎಂಬ ಬೇಲಿ ಆಗ ಹಳೆದವರು ಹಣೆಗೆ ಕೈ ಹಚ್ಚಿಕೊಂಡು ಕುಳಿತು ಆಗುವರು ಪ್ಯಾಲಿ ನಿಮ್ಮಂತವ್ರಿಗೆ ಎಷ್ಟು ಹೇಳಿದ್ರೆ ಏನ್ ಮಾಡೋದು ನಮ್ದೆಲ್ಲ ಖಾಲಿ ಮತ್ ಇದಕ್ಕೆ ಏನ್ ಮಾಡ್ಬೇಕು ಕಲ್ಸ ನಮ್ಮ ಅಪ್ಪ ಒಂದಿಟ್ಟು ಸಾಲಿ ಹೆಣ್ಣು ಯೌವನಕ್ಕೆ ಕಾಲಿಡುವುದರಲ್ಲಿ ಹಾಕಬೇಕು ಮದುವೆ ಎಂಬ ಬಂಧನದ ಕೀಲಿ. ಹೊಸ ಬಾಳಿನಲ್ಲಿ ಕಾಲಿಟ್ಟವರು ಆಡುವರು ಆನಂದದ ಜೋಕಾಲಿ ವರುಷ ತುಂಬೋದರಲ್ಲಿ ಹಸು ಕನ್ನನನ್ನು ಹೆತ್ತು ಹಾಡುವರು ಲಾಲಿ ಆಹಾ ಆಗ ನಮ್ಮಂತವ್ರ ಲೈಫ್ ಎಂತ ಜಾಲಿ ಸೈಲಿ ಬಿಟ್ರೆ ಹೊಡಿತೀರಿ ನೀವು ಜೋಲಿ ನಮ್ಮ ಮಾಡ ಮಗನ ನೀ ಜಾಗ ಖಾಲಿ ಮಗನ ಕೂಸ ಕೂಸ ಪೀಸ ಪೀಸ ಇನ್ನ ನನ್ನ ಮಗಳು 25 ವರ್ಷದ ಎಳಿ ಕಳಲೈತಿ ಈ ನನ್ನ ಎಳಿ ಕಂದವನ್ನ ಕೋಣಿನಂತ ಹಡಿಸಿಕೊಂಡ್ರೆ ಕೊಟ್ಟ ಮದುವೆ ಮಾಡಕ್ ಥಮ ನಂದೇನ್ ತಲಿ ಕೆಟ್ಟಿಲ್ಲ 45 ವರ್ಷ ಆಗುತ್ತಾನ ನನ್ನ ಕೂಸಿನ ಮದುವೆ ಐತಿ ನೆನಪು ಸಹಿತ ತೆಗಿದಿಲ್ಲ ಯಾಕೆ ಕೂಸ ಹೌದ್ ಡ್ಯಾಡಿ ಕೂಸ ನೀ ಬಂದು ಬಾಳತತ್ತೀನಿವ ಹ್ಞೂ ಡ್ಯಾಡಿ ನಾ ಬಂದು ಬಳತನ ಆಯ್ತು ಯಾಕೆ ಡ್ಯಾಡಿ ನೀ ಬರೋದಕ್ಕೆ ಎಷ್ಟು ಲೇಟ್ ಮಾಡಿದ್ಯಲ್ಲ ನಿನ್ ದಾರಿ ನೋಡಿ ನೋಡಿ ನಂಗೆ ಸಾಕಾಗೋಯ್ತು ಗೊತ್ತಾ ಇರ್ಲಿಗಪ್ಪ ತಂಗಿ ಹಂಗ ಎಮ್ಮಿ ಹುಚ್ಚು ಹೋಯ್ದಂಗ ಅಳಕ್ ಹೋಗ್ಬೇಡ ನಾ ಎಲ್ಲ ಫುಲ್ 100 ಸ್ಪೀಡ್ಲಿ ಬರ್ಲಾಕ್ತೀನಿ ಆದ್ರೆ ಏನ್ ಮಾಡುದು ಬಸ್ ಸ್ಟ್ಯಾಂಡ್ನಾಗ ಪರಿಟಿದು ಒಂದು ಹೊಸ ಕ್ಯಾಸೆಟ್ ಹಾಕಿರ ತಂಗಿ ಒಟ್ಟದ್ನೇನು ಕೇಳ್ಕೊತಿಂತಿಲ್ಲ ಒಟ್ಟ ಬೋರ್ಡ್ ನೆನಪಾಗಿಲ್ಲ ಅಟ್ಟ ಭಾರಿ ಐತಿ ತಂಗಿ ಕ್ಯಾಸೆಟ ಯಾವಾಗ ಡ್ಯಾಡಿ ಕೆಸಿಟ್ಟು ಕಣ್ಣೆ ಐತನ್ರಿ ಕಣ್ಣೆ ಅಯ್ಯೋ ಮತ್ತ ಐತತ್ ಹೇಳ್ಬಾರ್ದು ಡ್ಯಾಡಿ ನೀನ್ ನಾವು ನಿನ್ನ ಮೊಳಕೈಲಿ ಗುದ್ದಂತೇನ ಅವ ನಿನ್ನ ಕೇಳಿಲೇವಾ ಅದು ಕ್ಯಾಸೆಟ್ ಹೆಸರು ತಂಗಿ ಆದ್ರ ತಂಗಿ ಉಡಾಳ ಹಡಿಸಿಕೊಂಡಿಟ್ಟು ಚಂದ ಹಾಡ್ಯಲ್ಲ ಅವ್ ನೋಡು ತಿಂಡಿ ಹಾಡ್ಯಾನ ಹೌದ್ ಹೌದ್ ಕರೆಕ್ಟ್ ಅವನು ತಿಂಡಿ ಬೀಜ ಮತ್ ಹೌದ್ ಹೌದ್ ಬಾರಿ ಹೌದ್ ಹೌದ್ ಹುಟ್ಟಬಹುದು ಅವನು ಬಾರಿ ಹಾಡ್ಯಾನ ಸುಳಿ ಮಗ ಹೌದ್ ಹೌದ್ ಏನ್ ಡ್ಯಾಡಿ ನೀನು ಚಂದ ಹಾಡಿದ್ರು ಬೈತಿಯಲ್ಲ ಯಾಕ ಅವ್ನ್ ಬೈದ್ರೆ ನಿನಗೇನ ಚುರುಕ್ ಅಂದಂಗ ಆತನ ಯಾಕಂದ್ರ ನಾನು ಪರಿಟವ್ರ ಅಭಿಮಾನಿ ನನ್ನ ಕನಸ್ನಾಗ ಅವ್ರು ಬರ್ತಾರು ಅವ್ರ ಕನಸ್ನ ನಾನು ಹೋಗ್ತೀನಿ ಕನಸ್ನ್ಯಾಗ ಬಂದ ಕಾಲ್ ಅಂತ್ರ ಮಾಡಿ ಕೊಳಲ ಬಾರಿಸ್ತಾನೆ ನೀವ ಯಾವ ತಂಗಿ ಸೀತವ ನೀ ಸುಮ್ಮವನ ಅಭಿಮಾನಿ ಅಟ್ಟಾಗ ತಂಗಿ ಮತ್ತೆಲ್ರಿ ಅವ್ನ ಕೈ ಸಿಕ್ಕಿ ಸಾಬೋದಾನಿಗೆ ಹೋದ್ಯೋ ನಿನ್ನವನು ಅಲ್ಲ ತಂಗಿ ಜಗತ್ ಪ್ರಸಿದ್ಧ ಸುಪ್ರಸಿದ್ಧ ಪಾಪ ಗಾಯಕನ ಈ ನಿಮ್ಮ ನೀ ಯಾಕೆ ತಂಗಿ ಮತ್ತೊಬ್ರು ಅಭಿಮಾನಿಗೆ ಹುಕ್ಕಿ ಹಾ ಸಿಕ್ಕ ಸಿಕ್ಕಂಗ ಪಾಪ ಮಾಡ್ಲಾಕ ನೀವು ಸುಪ್ರಸಿದ್ಧ ಗಾಯಕರ್ರೆ ಪಾಪ ಅಂದ್ರೆ ಪಾಪ ಮಾಡೋದಲ್ಲಿ ಬರೀ ಇಂಗ್ಲಿಷ್ನಾಗ ಅಟ್ಟ ಹಾಡು ಹಾಡೋದು ಇವನವನು ಈ ಹೊಸುಳಿ ಮಕ್ಕಳು ಇಬ್ಬರು ಇಂಗ್ಲಿಷ್ನಾಗ ಹೌದ್ ಹೌದ್ ಮೊನ್ನೆ ನಾವು ಲಂಡನ್ದಾಗಿದ್ದ ಜಾರಿ ಬಿದ್ದು ಹೆಂಡೇನು ಹುಳುದಗತ್ಲಿ ಅಯ್ಯೋ ನಮ್ಮ ಅಪ್ಪ ಹಾಡೋದೇನ ಕೇಳಿಲ್ಲ ನೀನು ಯಾವ ನಮ್ನೆ ಹಾಡ್ತಾನಂತ ಇನ್ನ ನಿನಗ ಗೊತ್ತಿಲ್ಲ ನಮ್ಮ ಅಪ್ಪಂದ ಹವಾ ಎಷ್ಟೈತಂತ ನಮ್ಮ ಅಪ್ಪಗೆ ಏನಂತ ಕರೀತಾರ ಗೊತ್ತೈತೆ ನಿನಗ ಕನ್ನಡ ನೃತ್ಯಕ್ಕೆ ರೋಷನ್ ಅಂತಾರ ನಮ್ಮ ಅಪ್ಪಗ ಎಲ್ಲೆಲ್ಲಿಂದ ಕೇಳ್ಕೊತ ಬರ್ತಾರ ಇನ್ನ ನಿನಗ ಗೊತ್ತಿಲ್ಲ ನಮ್ಮ ಅಪ್ಪನ ಹವಾ ಎಷ್ಟೈತಂತ ಮೊನ್ನೆ ಸುಡುಗಾಡ್ದವ್ರು ಬಂದಿದ್ರು ಅವರು 2 ಲಕ್ಷ ಕೊಡ್ತೀವಿ ಒಂದು ಕ್ಯಾಸೆಟ್ ಮಾಡ್ಕೊಡ್ರಿ ಅಂದ್ರು ಅದಕ್ಕ ನಮ್ಮ ಅಪ್ಪ ಒಪ್ಲಿಲ್ಲ ಮತ್ತ ಸ್ಮಶಾನದವ್ರು ಬಂದಿದ್ರು ಸ್ಮಶಾನ ಸುಡುಗಾಡಕ್ ಹೋಗಿ ಸುಡುತ್ತಿ ನನ್ನಲ್ಲಿ ಒಂದ್ ಸ್ವಲ್ಪ ದೊಡ್ಡ ದೊಡ್ಡ ಸ್ಟೇಜ್ ಹೇಳ ಯಾವ ಮತ್ತ ಸ್ಮಶಾನದವ್ರು ಬಂದಿದ್ರು ಅವರು 1 ಲಕ್ಷ ಕೊಡ್ತೀವಿ 2 ಕ್ಯಾಸೆಟ್ ಮಾಡ್ಕೊಡ್ರಿ ಅಂದ್ರು ಅದಕ್ಕೂ ನಮ್ಮ ಅಪ್ಪ ಒಪ್ಲಿಲ್ಲ ಒಪ್ಲೇ ಇಲ್ಲ ಬೀಜು ಅಲ್ಲ ನಾವು ಮತ್ತ ಆಂಧ್ರ ತಮಿಳ್ನಾಡ ಒಡಿಶಾ ತಮಿಳ್ನಾಡ ಅಮೇರಿಕಾ ಔಟ್ ಆಫ್ ಕಂಟ್ರಿ ಒಳಗಂದ್ರ ನಮ್ಮ ಅಪ್ಪನ ಭಾರಿ ದೊಡ್ಡ ಹವಾ ಐತೆ ನಿನಗೇನ್ ಗೊತ್ತೈತಿ ನಮ್ಮ ಅಪ್ಪನ ಹವಾ ಇನ್ನ ಎಷ್ಟೈತಂತ ಇನ್ನ ನಿನಗ್ ಗೊತ್ತಿಲ್ಲ ನೀವು ನೋಡಿದ್ರೆ ಗೊತ್ತಾಕತಿ ಪಕ್ಕಾ ಕಂಟ್ರಿನ ನಮಗ ಅನ್ನೋದು ತಂಗಿ ಇದಕ್ಕೆ ಏನ್ ಗೊತ್ತಪ್ಪ ತಂಗಿ ನನ್ನ ಹವಾ ಎಷ್ಟೈತೆ ಅನ್ನೋದು ಡ್ಯಾಡಿ ಒಂದು ಪಾಪ್ ಸಾಂಗ್ ನ ಹಾಡಿ ತೋರಿಸ್ಬಿಡಿ ಡ್ಯಾಡಿ ಒಗಿಲೆ ತಂಗಿ ಹಂಗಾರ ಏ ಮಗನ ನೀನ್ ತಿಂಡಿದ್ರ ಕೇಳು ರೆಡಿ 1 2 3 4
ಬಾರಿ ಹಾಡಿನೋ ಯಪ್ಪ, ಏನು ನನ್ನ ತಿಂಡಿ ಹಾಡೋ ಯಪ್ಪ, ಜಗತ್ನಾಗ ಹಿಂಗ್ ಹಾಡ ಯಾರು ಹಾಡ್ಲಾಕಿಲ್ಲೋ ಯಪ್ಪ, ತಿಂಡಿದ್ರ ಪ್ರಕಾಶ್ ಹಳ್ಳೂರ್ ಹಿಂಗ್ ಹಾಡ ಹಾಡ್ತ ಹೇಳೋ ಯಪ್ಪ, ಏನು ನನ್ನ ಹಾಡೋ ಯಪ್ಪ, ಈ ಹಾಡ ಎಲ್ರಿ ನಸಕನ್ಯಾಗ ಮಠದಾಗ ಹಚ್ಬೇಕೋ ಯಪ್ಪ, ಈ ಹಾಡ ಎಲ್ರಿ ಸನಿ ಲಿಯೋನಾ ಮಿಯಾ ಖಲೀಫಾ ಕೇಳಿದ್ರ ಗತಿ ಏನಿತ್ತೋ ಯಪ್ಪ, ಅಯ್ಯಪ್ಪ ಹೆಂಗದಿಪ್ಪ ಬೋಸಳೆ ಮಗು ಆರಾಮದಲ್ಪ ಏ ಕೇಳಿದಿಲ್ಲ ಮಪ್ಪ ಹೆಂಗ್ ಹಾಡ ಹಾಡ್ದ ಅಂತ. ಈಗ ನಿಮ್ಮ ಅಪ್ಪ ಹಾಡಿದನ ಹೂ ಮತ್ ನಿನಗೆ ಹೆಂಗ್ ಕೇಳಿಸ್ತು? ನಾ ಹಿಂದೆ ಎಲ್ಲಿಯೋ ಹಂದಿ ಕಂದ ಹಾಕ್ಲಾತಿದ್ದ ಏ ನಮ್ಮ ಅಪ್ಪ ಅಂದ್ರೆ ಏನೇ ತಿಳ್ಕೊಂಡಿ ನೀನು? ಇಂಗ್ಲಿಷ್ ಘವಾಯಿ ಇದ್ದಂಗ ಘವಾಯಿ. ಹವಾಯಿ ಅಲ್ಲಿ ಅವ್ವ ಇವು ಪ್ಯಾರಾಗನ ಹವಾಯಿ. ಏ ಹುಚ್ಚು ಸುಳಿ ಮಕ್ಕಳ್ರಿ, ಹಾಡ ಕೇಳುತ್ತಾನ ಕೇಳಿ ಮತ್ತ ಮ್ಯಾಲ ನಗತೀರಿ ಆ ಮಕ್ಕಳ್ರಿ. ಆ ಹಾಡಿನ ಅರ್ಥ ನಿಮಗ್ ಗೊತ್ತಾದ್ರಲ್ಲ, ನಿಮಗ್ ಬಿಡೋ ಮಾರಾಯ. ನಾನ ಕತ್ತಿಗಿದ್ಲೆ ಚಿರಿ ಅಂದ್ರೆ ನನಗ ಗೊತ್ತಾಗಿಲ್ಲ. ಅಲ್ಲ ತಂಗಿ ಯಾವ ಕೂಣಿಲ್ಲ ಗುರ್ತಿಲ್ಲ, ಅವ್ನ ಕೂಡ ನಿಂತ ನಡುವ ಮೇಲೆ ಹಲ್ಲು ಕಿಸಾಕತ್ತಿ, ಅವ್ನ ಕಣ್ಣು ತಪ್ಪಿಸಿ ವೈದ್ಯನ ಹಿಡಿದ ಕಬ್ಬಿನ ಪಡೆದಾಗ ನಾ ಹೊಯ್ಕೋತ ಹೊಕ್ಕಾಕ. ತಂಗಿ ಈ ಮಗನ ಸಲಿಗೆ ಬಾಳ್ ಇಟ್ಕೊಳಕ್ ಹೋಗ್ಬೇಡ, ಹೋಗುನು ಬಾಯವ ಬಾಯವ. ಮತ್ತ ಈ ಕೂಸಿನ ಮದಿವ್ರಿ, ಈ ಕೂಸಿನ ಮದಿವ್ರಿ 45 ವರ್ಷ ಅದಿಂದ ಹೇಳಿ ನನ್ನ ಮಗನ, ಇನ್ನ ನನ್ನ ಕೂಸ ಎಳಿ ಕಳ್ಳಲತ್ತಿ. ತಂಗಿ ಸೀತು ಬಾಯವ ಹೋಗುನು ಬಾಯವ.